ಬಿಗ್ ಬಾಸ್ನ ಮನೆಗೆ ಈಗ ಬೀಗ ಜಡಿಯಲಾಗಿದೆ. ಅಂದರೆ ಜಾಲಿವುಡ್ ಸ್ಟುಡಿಯೋಸ್ಗೆ ಕಂಪ್ಲೀಟ್ ಆಗಿ ಬೀಗ ಹಾಕಿರೋದ್ರಿಂದ ಬಿಗ್ ಬಾಸ್ ಶೋ ಕೂಡ ಸ್ಥಗಿತವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದ ಭಾರೀ ಡೆವಲಪ್ಮೆಂಟ್ಗಳಾದವು. ಒಂದು ಕಡೆ ಸರ್ಕಾರದ ಕಡೆಯಿಂದ ಅಂದರೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಕೆ ಮಾಡಲಾಯಿತು, ಕೇಳ್ಕೊಳ್ಳಾಯಿತು, DC ಹತ್ರ ಹೋದರು, ಕೋರ್ಟ್ಗೆ ಹೋದರು, ಎಲ್ಲವೂ ಆಗಿದೆ. ಆದರೆ ಇದುವರೆಗೂ ಕೂಡ ಯಾವುದೇ ಥರದ ಒಂದು ಪರ್ಮಿಷನ್ ಓಪನ್ ಆಗೋದಕ್ಕೆ ಸಿಕ್ಕಿಲ್ಲ. ಈಗ ಮುಂದಿನ ಬಿಗ್ ಬಾಸ್ ಆರಂಭ ಆಗಲ್ವಾ ಈ ತರ ಸಾಕಷ್ಟು ಗೊಂದಲಗಳೆಲ್ಲ ನಡೀತಾ ಇದೆ. 10 ದಿನ ಅವಕಾಶ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ಪಷ್ಟಪಡಿಸೋದಾದ್ರೆ ನೋಡಿ, ಆ ವಿಚಾರಕ್ಕೂ ನಮಗೂ ಸಂಬಂಧ ಇಲ್ಲ. ನೀವು ಕೇಳ್ತಾ ಇರತಕ್ಕಂಥ ಪ್ರಶ್ನೆ ನೀವು ಅವ್ರನ್ನ ಕೇಳ್ಕೋಬೇಕು, ಯಾರು ನಡೆಸ್ತಾ ಇದ್ದಾರೆ ಅವ್ರಿಗೆ. ಈಗ 10 ದಿನ ಅವಕಾಶ ಕೊಟ್ಟಿಲ್ವಾ ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ನಲ್ಲಿ? ಯಾವ ಮನವಿನೂ ಬಂದಿಲ್ಲ, ನಾನು ಹೆಂಗ್ ಉತ್ತರ ಕೊಡ್ಲಮ್ಮ? ಸರ್, DCM ಹೇಳಿದ್ದಾರೆ ಗ್ರೀನ್ ಸಿಗ್ನಲ್ ಕೊಡ್ತೀವಿ, ಮಾತಾಡ್ತೀವಿ. ಯಾವುದೂ ಅರಿವಿಗಿಲ್ಲ, ಸ್ಪಷ್ಟವಾಗಿ ಹೇಳ್ತೀನಿ. ಸರ್, ನಿಮ್ ಕಡೆಯಿಂದ ಎಷ್ಟು ನೋಟಿಸ್ ಹೋಗಿದೆ ಅವರಿಗೆ? ಎಲ್ಲ ಫಾರ್ಮಾಲಿಟೀಸ್ನು ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಪಾಲಿಸಿದೆ. ಟೋಟಲ್ ಎಷ್ಟು ನೋಟಿಸ್ ಹೋಗಿದೆ? 3 ನೋಟಿಸು, ಅದ್ರ ಜೊತೆಗೆ ಸ್ಪಾಟ್ ಮಾಜರ್, NPD ಇಶ್ಯೂ ಮಾಡಿದ್ವಿ, ಆಮೇಲೆ ಕ್ಲೋಸರ್ ಆರ್ಡರ್. ರಿಟರ್ಜನ್ ಕೂಡ ವಾಪಸ್ ತಗೊಂಡಿದ್ದಾರೆ. ಮುಂದಿನ ಆಯ್ಕೆಗಳು ಏನು? ನ್ಯಾಯಾಲಯ ಇದೆ, ಅಲ್ಲಿ ಮಾತಾಡೋದು ವಿಚಾರನ ನಾನು ಮಾತಾಡಲ್ಲ. ನಿಮ್ಮನ್ನ ಸಂಪರ್ಕ ಮಾಡಿದಾರ ಇಷ್ಟರೊಳಗಡೆ? ಇಲ್ಲ, ಒಬ್ಬರು ಮಾತ್ರ ನನಗೆ ಫೋನಲ್ಲಿ ಹೇಳಿದರು, ನಿಮ್ಮನ್ನು ಭೇಟಿ ಮಾಡ್ಬೇಕು ಸರ್, ಬರ್ರಿ ಆಫೀಸ್ಗೆ, ನಂದೇನು ತೊಂದರೆ ಇಲ್ಲ ಅಂತ ಹೇಳಿದ್ರು ಅಷ್ಟೇ. ಸರ್, ಪ್ರಕ್ರಿಯೆಗಳು ಏನಿರುತ್ತೆ? ಅವರ ಅನುಮತಿ ಏನೋ ಮನವಿ ಈಗಲೇ ಮಾತಾಡೋದು ತಪ್ಪಾಗುತ್ತೆ, ಮನವಿ ಬಂದ್ಮೇಲೆ ಮಾತಾಡ್ತೀನಿ. ಸರ್, ರೆಡ್ ಕ್ಯಾಟಗರಿ ಅಂತೆಲ್ಲ ಹೇಳ್ತಾ ಇದ್ರಿ, ಆ ಆಯಾಮದಲ್ಲಿ ಎಷ್ಟು? ಈಗ ನಿಮಗೆ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ತಪ್ಪು. ಈಗ ನಮ್ಮ ಹಳ್ಳಿ ಕಡೆ ಕಾದೆ ಹೇಳ್ತಾರೆ, ಕೂಸುಟ್ಟಕ್ಕೂ ಮೊದಲು ಕುಪಾಲಿ ಹೊಲಿಸ್ರು ಅಂತ. ನನಗೆ ಅವ್ರ ಮನವಿನೇ ಬಂದಿಲ್ಲ, ನಾನೇನು ಉತ್ತರ ಕೊಡೋದು? ಮಾತಾಡಿದ್ದಾರೆ ಅಂತ ಹೇಳಿದ್ರು. ಫೋನಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಟೈಮ್ ಕೇಳಿದ್ದಾರೆ ಅಷ್ಟೇ, ಬೇರೆ ವಿಚಾರ ಮಾತಾಡಿಲ್ಲ. DC 10 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನ ಕೇಳ್ಕೊಳ್ಳಿ, ಅದು ಹೆಂಗ್ ಕೊಡಕ್ಕೆ ಅವ್ರಿಗೆ? ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಕೊಟ್ಟಿರೋದು, DC ಅವಕಾಶ ಕೊಟ್ಟಿದ್ದಾರೆ ಅಂತ, ಕ್ಲೋಸರ್ ಆರ್ಡರ್ ಕೊಟ್ಟಿದ್ದೀರಾ, ಅವ್ರು ಈಗ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು DC ಇಂದ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. DC ಇಂದ ಆದೇಶ ಕೊಟ್ಟಿದ್ರೆ ನಾನು ಉತ್ತರ ಕೊಡಕ್ಕಾಗತ್ತಾ? ನಿಮ್ಮ ಕಡೆಯಿಂದ ಅನುಮತಿ ಇದೆಯಾ ಇಲ್ವಾ? ಹೆಂಗೆ ನೀವು ನಿಮ್ಮ ಪ್ರಶ್ನೆ ನಿಮಗೆ ಅರ್ಥ ಆಗ್ತಿದ್ಯಾ? ಸ್ಪಷ್ಟವಾಗಿ ಹೇಳ್ತೀನಿ ತಿಳ್ಕೊಳ್ಳಿ. ಕ್ಲೋಸರ್ ಆರ್ಡರ್ ಕೊಟ್ಟಿರೋರು ನಾವು, ಕಾನ್ಸ್ಟಿಟ್ಯೂಷನಲ್ ಜುಡಿಷಿಯಲ್ ಪವರ್ ನಂದು. ಹೌ ಕ್ಯಾನ್ ಯು ಗಿವ್ ಪರ್ಮಿಷನ್ ಟು ದಟ್? ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್. ಶಿವಕುಮಾರ್ ಅವ್ರು ಹೇಳಿರೋ ಪ್ರಶ್ನೆ ನಾನು ಕೇಳ್ತೇನೆ. ಬೇಡಮ್ಮ, ಅಲ್ಲಿ ಆದೇಶ ಮಾಡಿದ್ದೀವಿ, ಮನವಿ ಮಾಡಿದಾಗ ಪುನಃ ಪರಿಶೀಲಿಸಬೇಕು, ಬೇಡ ಯೋಚನೆ ಮಾಡ್ತೀವಿ. ಇದಿಷ್ಟು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹೇಳ್ತಾ ಇರುವಂತಹ ಮಾತು. ನಾನು ಯಾವುದೇ ರೀತಿಯಾಗಿ DC ಅನುಮತಿ ಕೊಡೋದಕ್ಕೆ ಅವಕಾಶ ಇಲ್ಲ, ನಾನೇ ಅನುಮತಿಯನ್ನ ಕೊಡಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಪ್ರಗತಿ ಸಿಟಿ ನ್ಯೂಸ್ ಫಸ್ಟ್ ಬೆಂಗಳೂರು. ಅಂದರೆ ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಸ್ಟ್ರಿಕ್ಟ್ ಆಫೀಸರ್ ಥರ ಅವರು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಅವರು ಮೈಂಡ್ ಸೆಟ್ಗೆ ತಗೊಂಡ್ಬಿಟ್ಟಿದ್ದಾರೆ ಅವರು. ಹೀಗಾಗಿ ಒಂದು ಕಡೆ DCM ಅವರು ಹೇಳಿದ್ದಾರೆ ಗ್ರೀನ್ ಸಿಗ್ನಲ್ ಕೊಡ್ತೀವಿ ಅಂತ ಹೇಳಿ ನಮ್ಮ ಪ್ರತಿನಿಧಿ ಆ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಅವರು ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ, ನಾನು ಕಮೆಂಟ್ ಮಾಡಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆಯಲ್ಲೇ ಪರ್ಮಿಷನ್ ಕೊಟ್ಟಿದ್ದೀರಾ ಇಲ್ವಾ ಅಂತ ಕೇಳಿದರೆ ಇಲ್ಲ ಮನವಿನೇ ಬಂದಿಲ್ಲ, ಪರ್ಮಿಷನ್ ಪ್ರಶ್ನೆಯಲ್ಲಿ ಗಾದೆ ಮಾತು ಬೇರೆ ಉಲ್ಲೇಖ ಮಾಡಿದ್ರು, ಕೂಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತ ಹೇಳಿ. ಮನವಿನೇ ಸಲ್ಲಿಕೆ ಆಗಿಲ್ಲ. ಇನ್ನು ಮನವಿ ಸಲ್ಲಿಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಾ ಬಿಡ್ತೀನಾ ಅದೆಲ್ಲ ಹೆಂಗೆ ಹೇಳೋಕ್ಕಾಗತ್ತೆ ಅಂತ. ಬಟ್ ಇಲ್ಲಿ ನಿಜವಾಗ್ಲೂ ಜಾಲಿವುಡ್ ಸ್ಟುಡಿಯೋಸ್ ಮಾಡಿರುವಂಥ ಆ ಸರಣಿ ಎಡವಟ್ಟುಗಳನ್ನ ಗಮನಿಸಿದ್ರೆ ನಿಜವಾಗ್ಲೂ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಏಟ್ ಬಿದ್ದಿರೋದು. ಜಾಲಿವುಡ್ ಸ್ಟುಡಿಯೋಸ್ ಅವರು ಮಾಡಿರುವಂಥ ಒಂದು ತಪ್ಪಿಗೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿರೋದು. 3 ನೋಟಿಸ್ ಕೊಟ್ಟಿದ್ದಾರೆ, ಸ್ಪಾಟ್ ಮಹಾಜರ್ ಹೋಗಿದ್ದಾರೆ, ಎಲ್ಲ ಆದರೂ ಕೂಡ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಎಷ್ಟು ಲೈಟಾಗಿ ಆ ನೋಟಿಸನ್ನು ಅವರು ಪರಿಗಣಿಸಿದ್ರು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಜಾಲಿವುಡ್ ಸ್ಟುಡಿಯೋ ಮಾಡಿದಂಥ ಎಡವಟ್ಟಿಗೆ ಈಗ ಬಿಗ್ ಬಾಸ್ಗೆ ಬರೆ ಬಿದ್ದಿದೆ. ಬಿಗ್ ಬಾಸ್ನ ಅನೇಕ ವೀಕ್ಷಕರು ಒಂದು ರೀತಿ ಬೇಜಾರಿಗೆ ಒಳಗಾಗಿದ್ದಾರೆ. ಹಿಂಗಾಗೋಯ್ತಲ್ಲ ಶುರುವಾದಂಥ 10 ದಿನಕ್ಕೆ. ಇನ್ಫ್ಯಾಕ್ಟ್ ನೋಡಿ, ಬಿಗ್ ಬಾಸ್ನ ಟೀಮ್ನ ತಪ್ಪು ಕೂಡ ಇದೆ ಇಲ್ಲಿ. ಏನಂತಂದರೆ ಪ್ರಾಪರ್ ಆಗಿ ಅದೆಲ್ಲದರ ಕುರಿತಾಗಿ ಪರ್ಮಿಷನ್ಗಳು ಇರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಬಿಗ್ ಬಾಸ್ನ ಲೀಗಲ್ ಟೀಮ್ ಇಂಥ ದೊಡ್ಡ ಶೋನ ಮಾಡುವಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಅವರು ಕೂಲಂಕಷವಾಗಿ ಪರಿಗಣಿಸಬೇಕಾಗಿತ್ತು, ಅದನ್ನು ತಡ್ಕಾಡಬೇಕಾಗಿತ್ತು, ಪರಿಶೀಲಿಸಬೇಕಾಗಿತ್ತು. ಆದರೆ ಇದು ಯಾವುದನ್ನು ಕೂಡ ಅವರು ಮಾಡಿಲ್ಲ. ಹೀಗಾಗಿ ಎಲ್ಲದರ ಏಟು ಬಿಗ್ ಬಾಸ್ಗೆ ಬಿದ್ದಿದೆ, ಬಿಗ್ ಬಾಸ್ನ ಟೀಮ್ಗೆ ಬಿದ್ದಿದೆ. ಒಂದು ಕಡೆ ಕಂಟೆಸ್ಟೆಂಟು, ಕಾಂಪಿಟೇಷನ್ನು, ಸ್ಪರ್ಧೆ ಇದೆಲ್ಲ ಪಕ್ಕಕ್ಕಿಡೋಣ, ಆದರೆ ಇದರ ಹಿಂದೆ ದುಡಿತಿರುವಂಥ ಎಷ್ಟೋ ಜನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದಿರ್ತಾರೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರ್ತಾರೆ. 3 ತಿಂಗಳು 4 ತಿಂಗಳು ಕಾಂಟ್ರಾಕ್ಟ್ ಇರುತ್ತೆ. ಇಡೀ ವರ್ಷ ಈ ಒಂದು ಶೋ ಕಾಯ್ತಿರ್ತಾರೆ, ಬೇರೆ ಕಡೆ ಫ್ರೀಲಾನ್ಸಿಂಗ್ ಮಾಡಿಕೊಂಡು. ಈಗ ಅವ್ರಿಗೂ ಕೂಡ ಏಟ್ ಬಿದ್ದಿರೋದು. ಅವರು ಅಂತಂದರೆ ಅವರ ಫ್ಯಾಮಿಲಿ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ 100 ಜನ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ, ಸಾವಿರಾರು ಜನ ಇದರಲ್ಲಿ ಭಾಗಿಯಾಗಿರುವಂತಹ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ
ಆ ಜಾಗದ ಪರ್ಮಿಷನ್ಗಳಿರ್ಬೋದು ಅಥವಾ ಆ ಸ್ಟುಡಿಯೋ ಗ್ರೀನ್ ಬೆಲ್ಟಲ್ಲಿ ಬರುತ್ತಾ, ಯಾವ ಬೆಲ್ಟಲ್ಲಿ ಬರುತ್ತೆ, ಇದೆಲ್ಲವನ್ನು ಕೂಡ ಪ್ರಿಲಿಮಿನರಿಯಿಂದ ಅವರು ಅದನ್ನು ನೀಟಾಗಿ ವಿಚಾರಣೆ ಮಾಡಿ ಪರಿಶೀಲಿಸಿದಿದ್ರೆ ಬಹುಶಃ ಇವತ್ತು ಈ ದಿನ ಈ ರೀತಿಯಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಅಥವಾ ದೊಡ್ಡ ಏಟು ಬಿಗ್ ಬಾಸ್ಗೆ ಬೀಳ್ತಿರಲಿಲ್ಲ ಅಂತ ಅನಿಸುತ್ತೆ. ಬಟ್ ಬಿದ್ದಿದೆ, ಆದರೆ ಇನ್ನೂ ಕೂಡ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಎಲ್ಲಿಗೆ ಹೋದರೆ ನಮ್ಗೆ ದಾರಿ ಸಿಗುತ್ತೆ ಅನ್ನುವಂಥ ಎಲ್ಲ ದಾರಿಗಳನ್ನ ಜಾಲಿವುಡ್ ಸ್ಟುಡಿಯೋಸ್ ಈಗ ತಡ್ಕಾಡ್ತಾ ಇದೆ. ಒಂದು ಕಡೆ DC ಹತ್ರ ಹೋಗ್ತಾರೆ, ಅವ್ರು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ಸರ್ಕಾರದ ಹತ್ರ ಹೋಗ್ತಾರೆ, DCM ಕೂಡ ಓಕೆ ಅಂತ ಹೇಳ್ತಾರೆ. ಹೈಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಅರ್ಜಿನ ವಾಪಸ್ ತೆಗೆದುಕೊಳ್ತಾರೆ, DCM ಇಲ್ಲಿ ಪರ್ಮಿಷನ್ ಕೊಟ್ಟರು ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ಇದೆಲ್ಲದರ ಕಂಟ್ರೋಲ್ ಬರೋದೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಯಾಕಂದರೆ ಅವರು ನೋಟಿಸನ್ನು ಸರ್ವ್ ಮಾಡಿರೋದು, ಕ್ಲೋಜರ್ ಆರ್ಡರ್ ಕೊಟ್ಟಿರೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಹೀಗಾಗಿ ನರೇಂದ್ರ ಸ್ವಾಮಿ ಅವರು ಅಧ್ಯಕ್ಷರು ಅವ್ರು ಹೇಳುವಂಥದ್ದೇನು, ಸಾಧ್ಯನೇ ಇಲ್ಲ, ನಾವು ಯಾವುದೇ ಕಾಲಾವಕಾಶ ಕೊಟ್ಟಿಲ್ಲ. DC ಅವ್ರು ಹೆಂಗೆ ಕೊಡೋಕ್ಕೆ ಬರುತ್ತೆ ಪರ್ಮಿಷನ್ನು? ಕೊಟ್ಟಿರೋದು ನೋಟಿಸ್ ನಾವು ಕೊಟ್ಟಿರೋ ನೋಟಿಸ್ಗೆ ಅವ್ರು ಆನ್ಸರ್ ಮಾಡಬೇಕಾಗಿರೋದು ನಮಗೆ. ಇನ್ನು ಪರ್ಮಿಷನ್ ಎಲ್ಲಿಂದ ಬರುತ್ತೆ? ಮನವಿನೇ ಸಲ್ಲಿಸಿಲ್ಲ, ಇನ್ನು ಪರ್ಮಿಷನ್ ಕೊಡುವಂಥ ಪ್ರಶ್ನೆ ಎಲ್ಲಿ ಉದ್ಭವ ಆಗುತ್ತೆ ಅನ್ನುವಂಥದ್ದನ್ನು ಅಧ್ಯಕ್ಷರಾಗಿರುವಂಥ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.